ಪರಿಷತ್ ಫೈಟ್ನಲ್ಲಿ ಬಿಎಸ್ವೈ ಮಾಡಿದ ತಂತ್ರಗಾರಿಕೆ ಏನು? ಅದ್ಯಾವ ಕಾರಣಕ್ಕೆ ವಿಜಯೇಂದ್ರಗೆ ಈ ಬಾರಿ ಟಿಕೆಟ್ ಕೈ ತಪ್ಪಿದೆ? ಅನುಕಂಪ ಗಿಟ್ಟಿಸಿಕೊಳ್ಳೋದಕ್ಕೆ ಬಿಎಸ್ವೈ ಮಾಡಿರುವ ಪ್ಲಾನ್ ಏನು? ಇದೆಲ್ಲವನ್ನ ನೋಡೋಣ ಬಿಎಸ್ವೈ ತಂತ್ರ ನ್ಯೂಸ್ ಟಾಪ್ನಲ್ಲಿ. ಬಿಜೆಪಿ ಪಾಳೆಯದ ರಾಜ ಹುಲಿ ಬಿಎಸ್ವೈ ಮತ್ತವರ ಮಗ ಮರಿಹುಲಿ ವಿಜಯೇಂದ್ರ ಇಬ್ರು ಕೂಡ ಈಗ ಗಾಯಗೊಂಡ ವ್ಯಾಘ್ರದಂತೆ ಉಸಿರು ಬಿಡ್ತಿದ್ದಾರೆ. ಕಾರಣ ಪರಿಷತ್ ಟಿಕೆಟ್ ಪಡೆಯುವಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮತ್ತು ಅವರ ಪುತ್ರ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ಹಿನ್ನಡೆ ಅನುಭವಿಸಿದ್ದಾರೆ. ಬಿಎಸ್ವೈ ಪುತ್ರ ವಿಜಯೇಂದ್ರಗೆ ವಿಧಾನ ಪರಿಷತ್ ಫೈಟ್ಗೆ ಹೈಕಮಾಂಡ್ ಟಿಕೆಟ್ ನೀಡಲು ನಿರಾಕರಿಸಿದೆ. ಸದ್ಯ ಇದೇ ವಿಚಾರ ರಾಜ್ಯ ಬಿಜೆಪಿಯಲ್ಲಿ ಚರ್ಚೆಗೆ ಕಾರಣವಾಗಿದೆ. ಪರಿಷತ್ ಎಲೆಕ್ಷನ್ಗೆ ಯಾರ ಹೆಸರು ಕಳಿಸಬೇಕು ಅಂತ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ನಡೆದಿತ್ತು. ಇದೇ ವೇಳೆ ಯಡಿಯೂರಪ್ಪ ತಮ್ಮ ಪುತ್ರನ ಹೆಸರನ್ನ ಶಿಫಾರಸು ಮಾಡುವಂತೆ ಖುದ್ದಾಗಿ ರಾಜ್ಯ ಕೋರ್ ಕಮಿಟಿಯಲ್ಲಿ ಪ್ರಸ್ತಾಪಿಸಿದ್ರು. ಆಗಲೇ ಸಿಎಂ ಬೊಮ್ಮಾಯಿ ನಾವಿಲ್ಲಿಂದ ಕಳಿಸೋಣ, ನಂತರ ಹೈಕಮಾಂಡ್ ನಿರ್ಧಾರವನ್ನ ಕೈಗೊಳ್ಳುತ್ತೆ ಎಂಬ ಮಾತು ಹೇಳಿದ್ರು. ಖುದ್ದು ಬಿಎಸ್ವೈನೇ ವಿಜಯೇಂದ್ರ ಹೆಸರು ಸೂಚಿಸಿದ್ರಿಂದ ವಿಜಯೇಂದ್ರಗೆ ಟಿಕೆಟ್ ಪಕ್ಕಾ ಅನ್ನೋ ಚರ್ಚೆ ನಡೆದಿತ್ತು. ಟಿಕೆಟ್ ಹಂಚಿಕೆಗೂ ಮೊದಲೇ ವಿಜಯೇಂದ್ರ ದೆಹಲಿಗೆ ಹೋಗಿ ಬಂದಿದ್ರು. ವಿಜಯೇಂದ್ರ ಬೆನ್ನಲ್ಲೇ ಸಿಎಂ ಬೊಮ್ಮಾಯಿ ಕೂಡ ದೆಹಲಿಗೆ ಹೋಗಿ ಬಂದಿದ್ರು. ಹೀಗಾಗಿ ವಿಜಯೇಂದ್ರ ಈ ಬಾರಿ ಎಂಎಲ್ಸಿ ಆಗ್ತಾರೆ, ಸಂಪುಟ ಸರ್ಜರಿ ವೇಳೆ ಮಂತ್ರಿಯೂ ಆಗ್ತಾರೆ ಅಂತಾನೆ ಹೇಳಲಾಗ್ತಿತ್ತು. ಲಿಸ್ಟ್ ಅನೌನ್ಸ್ ಆಗೋದಕ್ಕಿಂತ ಮುಂಚೆ ರಾಜ್ಯದ ಎಲ್ಲ ಪಾರ್ಟಿಗಳು ಕೂಡ ವಿಜಯೇಂದ್ರ ಭವಿಷ್ಯ ಈ ಲಿಸ್ಟ್ ನಲ್ಲಿ ಹೊರಬೀಳುತ್ತೆ ಅಂತ ಕುತೂಹಲದಿಂದ ಕಾಯ್ತಿದ್ರು. ಆದ್ರೆ ಹೈಕಮಾಂಡ್ ತನ್ನ ನಿರ್ಧಾರ ತಿಳಿಸಿದ್ದು ವಿಜಯೇಂದ್ರಗೆ ಟಿಕೆಟ್ ನಿರಾಕರಿಸಿದೆ. ಇದರಿಂದ ಬಿಎಸ್ವೈ ಬಣಕ್ಕೆ ವಿಜಯೇಂದ್ರ ಅಭಿಮಾನಿಗಳಿಗೆ ಒಂದು ಹಂತಕ್ಕೆ ದೊಡ್ಡ ಶಾಕ್ ಆಗಿದೆ. ಬಿಜೆಪಿ ಎಸ್ಸಿ ಮೋರ್ಚಾ ಅಧ್ಯಕ್ಷ ಛಲವಾದಿ ನಾರಾಯಣಸ್ವಾಮಿ, ಎಸ್ಟಿ ಸಮುದಾಯದ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಹೇಮಲತಾ ನಾಯಕ್, ಹಿಂದುಳಿದ ವರ್ಗದ ಬಿಜೆಪಿ ಕಾರ್ಯದರ್ಶಿ ಕೇಶವ್ ಪ್ರಸಾದ್ಗೆ ಬಿಜೆಪಿ ಮಣೆ ಹಾಕಿದೆ. ಹಾಗೆ ಮಾಜಿ ಡಿಸಿಎಂ ಲಿಂಗಾಯತ ಸಮುದಾಯದ ಲಕ್ಷ್ಮಣ್ ಸವದಿಗೂ ಬಿಜೆಪಿ ಮೇಲ್ಮನೆ ಟಿಕೆಟ್ ನೀಡಿದೆ. ಅದೇ ರೀತಿ ಮೊನ್ನೆಯಷ್ಟೇ ಬಿಜೆಪಿ ಸೇರಿದ ಬಸವರಾಜ ಹೊರಟ್ಟಿ ಅವರಿಗೆ ಪಶ್ಚಿಮ ಶಿಕ್ಷಕರ ಕ್ಷೇತ್ರದ ಟಿಕೆಟ್ ನೀಡಲಾಗಿದೆ. ಬಿಜೆಪಿ ಹೈಕಮಾಂಡ್ ಕೊಟ್ಟಿರೋ ಈ ಪಟ್ಟಿ ಅಚ್ಚರಿಗೆ ಕಾರಣವಾಗಿದ್ರೆ ಬಿಎಸ್ವೈ ಪುತ್ರ ವಿಜಯೇಂದ್ರಗೆ ಟಿಕೆಟ್ ನಿರಾಕರಿಸಿರೋದು ಆಘಾತದ ಜೊತೆಗೆ ಕೆಲ ಇಂಟ್ರೆಸ್ಟಿಂಗ್ ಅಂಶಗಳನ್ನ ಒಳಗೊಂಡಿದೆ. ವಿಜಯೇಂದ್ರಗೆ ಟಿಕೆಟ್ ತಪ್ಪೋಕೆ ಕಾರಣವೇ ಕುಟುಂಬ ರಾಜಕಾರಣ ಅನ್ನೋ ಕಳಂಕ ಅಂಟಿಬಿಡುತ್ತೆ ಅನ್ನೋ ಭೀತಿ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಈಗಾಗಲೇ ಯಡಿಯೂರಪ್ಪ ಶಾಸಕರಾಗಿದ್ದಾರೆ, ಪುತ್ರ ರಾಘವೇಂದ್ರ ಸಂಸದರಾಗಿದ್ದಾರೆ. ಈಗ ವಿಜಯೇಂದ್ರಗೂ ಎಂಎಲ್ಸಿ ಮಾಡಿದ್ರೆ ಹೈಕಮಾಂಡ್ ಪ್ರತಿಪಾದಿಸುವ ಕುಟುಂಬ ರಾಜಕಾರಣ ಬೇಡ ಅನ್ನೋ ನೀತಿಗೆ ವಿರುದ್ಧವಾಗಿರುತ್ತದೆ. ಇನ್ನು ಇದು ಕಾಂಗ್ರೆಸ್ಗೆ ಅಸ್ತ್ರವಾಗಿ ಟೀಕೆ ಎದುರಿಸಬೇಕಾಗ್ತದೆ ಅಂತ ವಿಜಯೇಂದ್ರಗೆ ಟಿಕೆಟ್ ನಿರಾಕರಿಸಿದೆ ಅಂತ. ಇನ್ನು ಪರಿಷತ್ ಬದಲು ವಿಜಯೇಂದ್ರಗೆ ವಿಧಾನಸಭೆಗೆ ಅವಕಾಶ ನೀಡಿ ವಿಜಯೇಂದ್ರ ವಿಧಾನಸಭೆಗೆ ಸ್ಪರ್ಧಿಸೋ ಬಲವನ್ನ ಪಕ್ಷದ ಬಲವಾಗಿ ಪರಿವರ್ತಿಸಿಕೊಳ್ಳೋಕೆ ಹೈಕಮಾಂಡ್ ಪ್ಲಾನ್ ರೂಪಿಸಿದೆ. ಅಂದ್ರೆ ವಿಜಯೇಂದ್ರಗೆ ಜಾತಿ ಬಲ ಇದೆ, ಸಂಘಟನೆ ಚಾತುರ್ಯವೂ ಇದೆ, ಜೊತೆಗೆ ವರ್ಚಸ್ಸು ಹೊಂದಿರೋ ನಾಯಕತ್ವ ಇದೆ. ಹೀಗಾಗಿ ವಿಜಯೇಂದ್ರ ಸ್ಪರ್ಧಿಸೋ ಒಂದು ಕ್ಷೇತ್ರದ ಜೊತೆಗೆ ಸುತ್ತಲಿನ ಮತ್ತಷ್ಟು ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರದಡಿ ಪರಿಷತ್ ಬೇಡ ಅಂತ ಹೈಕಮಾಂಡ್ ನಿರ್ಧರಿಸಿದಂತೆ ಕಾಣ್ತಿದೆ. ಮೇಲಾಗಿ ವಿಜಯೇಂದ್ರ ಇನ್ನು 30 ವರ್ಷ ರಾಜಕೀಯ ನಡೆಸಲು ಅವಕಾಶ ಇದೆ. ಹೀಗಾಗಿ ವಿಜಯೇಂದ್ರ ವಿರೋಧಿಗಳನ್ನ ಸಮಾಧಾನ ಪಡಿಸೋಕೆ ಟಿಕೆಟ್ ನಿರಾಕರಿಸಿದೆ. ವಿಧಾನಸಭೆಯಲ್ಲಿ ವಿಜಯೇಂದ್ರಗೆ ಹೆಚ್ಚು ಮನ್ನಣೆ ಕೊಟ್ಟು ಮುಂದೆ ಯಡಿಯೂರಪ್ಪ ಉಲ್ಟಾ ಹೊಡೆಯದಂತೆ ಗಮನ ವಹಿಸೋಕೆ ಹೈಕಮಾಂಡ್ ಇಂತಹ ನಿರ್ಧಾರವನ್ನ ಮಾಡಿದೆ ಎನ್ನಲಾಗಿದೆ. ಹೀಗೆ ಇದನ್ನೆಲ್ಲ ಯೋಚಿಸಿ ಹೈಕಮಾಂಡ್ ವಿಜಯೇಂದ್ರಗೆ ಎಂಎಲ್ಸಿ ಟಿಕೆಟ್ ನೀಡಿಲ್ಲ ಅಂತ ಹೇಳಲಾಗ್ತಿದೆ. ಹೈಕಮಾಂಡ್ ಸಂದೇಶದ ಬೆನ್ನಲ್ಲೇ ವಿಜಯೇಂದ್ರ ಮಾಡಿರೋ ಟ್ವೀಟ್ ಭಾರಿ ಕುತೂಹಲವನ್ನ ಮೂಡಿಸಿದೆ. ಟಿಕೆಟ್ ಮಿಸ್ ಆದ ಬೆನ್ನಲ್ಲೇ ವಿಜಯೇಂದ್ರ ಟ್ವೀಟ್ ಮೂಲಕ ತಮ್ಮ ಅಭಿಮಾನಿಗಳೊಂದಿಗೆ ಮನವಿಯನ್ನ ಮಾಡಿದ್ದಾರೆ. ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ಉದ್ಘೋಷ ಮಾಡದಂತೆ ಮನವಿ ಮಾಡಿದ್ದಾರೆ. ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಅವತ್ತು ಪರಿಷತ್ ಟಿಕೆಟ್ಗೆ ಹೆಸರು ಪಟ್ಟಿ ರೆಡಿಯಾಗಿತ್ತು. ಒಂದ್ ಕಡೆ ಬಿಎಸ್ವೈ, ಮತ್ತೊಂದ್ ಕಡೆ ಬಸವರಾಜ ಬೊಮ್ಮಾಯಿ ಇದ್ರು. ಖುದ್ದು ಯಡಿಯೂರಪ್ಪನವರೇ ಪುತ್ರನ ಹೆಸರನ್ನ ಸೂಚಿಸಿದ್ರು. ಅಷ್ಟೇ ಅಲ್ಲದೆ ಅದೇ ಸ್ಪಾಟ್ ನಲ್ಲಿ ಬಿಎಸ್ವೈ ತಂತ್ರಗಾರಿಕೆಯನ್ನ ರೆಡಿ ಮಾಡಿಬಿಟ್ಟಿದ್ರು. ಅದೇನಂದ್ರೆ ವಿಜಯೇಂದ್ರ ಹೆಸರು ಹೈಕಮಾಂಡ್ ನಲ್ಲಿ ರಿಜೆಕ್ಟ್ ಆದ್ರೂ ಪರವಾಗಿಲ್ಲ ಅನ್ನೋ ತಂತ್ರಗಾರಿಕೆ. ಈ ತಂತ್ರಗಾರಿಕೆಯಲ್ಲೇ ಬಿಎಸ್ವೈ ಹೊಸ ಆಟ ಕಟ್ಟಿದ್ರ ಅನ್ನೋ ಬಗ್ಗೆ ಕಮಲಕೋಟೆಯಲ್ಲಿ ವಿಶ್ಲೇಷಣೆ ಮಾಡಲಾಗ್ತಿದೆ. ಇದು ಯಾರು ಊಹಿಸಿರದ ಲೆಕ್ಕಾಚಾರ. ಅದೇನೆಂದ್ರೆ ಹೈಕಮಾಂಡ್ ಒಪ್ಪುವುದಿಲ್ಲ ಅಂತ ಗೊತ್ತಿದೆ
ಪುತ್ರ ವಿಜಯೇಂದ್ರ ಹೆಸರನ್ನ ಬಿಎಸ್ವೈ ಶಿಫಾರಸು ಮಾಡಿದ್ರು ಅಂತ ಚರ್ಚೆ ಶುರುವಾಗಿದೆ. ಯಾಕಂದ್ರೆ ಎರಡನೇ ಬಾರಿಗೆ ಟಿಕೆಟ್ ನಿರಾಕರಿಸಲ್ಪಟ್ರೆ ಮತ್ತಷ್ಟು ಅನುಕಂಪ ಸೃಷ್ಟಿಯಾಗುತ್ತೆ ಅನ್ನೋದು ಬಿಎಸ್ವೈ ಲೆಕ್ಕಾಚಾರ ಅಂತ ಹೇಳಲಾಗ್ತಿದೆ. ಅದೇಗೆ ಅಂದ್ರೆ 2018ರ ವಿಧಾನಸಭಾ ಚುನಾವಣೆಗೆ ಮೊದಲ ಬಾರಿಗೆ ವಿಜಯೇಂದ್ರಗೆ ಹೈಕಮಾಂಡ್ ಟಿಕೆಟ್ ನಿರಾಕರಿಸಿತ್ತು. ಇದೀಗ ಪರಿಷತ್ ಪ್ರವೇಶಕ್ಕೂ ವಿಜಯೇಂದ್ರಗೆ ಹೈಕಮಾಂಡ್ ಮಣೆ ಹಾಕಿಲ್ಲ.